ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃ ಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 75ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ರುದ್ರೋಕ್ತ ಜಂಬೂದ್ವೀಪ ಮೇರುಗಳ ವಿಚಾರ, ಜಂಬೂದ್ವೀಪದ ಪರಿಮಾಣ ಸನ್ನಿವೇಶಾದಿಗಳು, ಜಂಬೂದ್ವೀಪದ ಪರ್ವತಗಳ ಮತ್ತು ವರ್ಷಗಳ ವರ್ಣನೆ, ಮೇರು ಪರ್ವತದ ಪರಿಮಾಣ, ಮೇರುವಿನ ಸುತ್ತಲೂ ಇರುವ ದೇಶಗಳು, ಮೇರುವಿನ ಮೇಲಿರುವ ಮನೋವತಿಯೆಂಬ ಬ್ರಹ್ಮಸಭೆಯ ವರ್ಣನೆ, ಚಕ್ರಪಾದ ಪರ್ವತಗಳು, ಗಂಗೋತ್ಪತ್ತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ರುದ್ರನು ಹೇಳುತ್ತಾನೆ, ಪ್ರಕೃತಿ ಪರಿಣಾಮ ರೂಪವಾದುದು, ಶಬ್ದ ಸ್ಪರ್ಶಾದಿ ಗುಣಗಳುಳ್ಳದ್ದು, 4 ದಳಗಳುಳ್ಳದ್ದು, ದೊಡ್ಡದು ಆದ ಭೂಮಿ ಎಂಬ ಕಮಲವು ಸ್ಪಷ್ಟವಾಗಿ ತಿಳಿಯದೆ ಇರುವುದಾಗಿದೆ. ಆ ಭೂಕಮಲಕ್ಕೆ ಮೇರು ಪರ್ವತವೇ ಬೀಜಕೋಶವಾಗಿದೆ. ಮೇರುವಿನೊಡಗೂಡಿದ ಪೃಥ್ವೀ ಪದ್ಮದಿಂದ ಹಲವು ಬಗೆಯ ಕಾರ್ಯಗಳೆಲ್ಲವೂ ಉದಿಸಿದವು. ಅಲ್ಲಿ ಅನೇಕ ಕಲ್ಪಕಾಲ ಜೀವಿಸುವ ಪುಣ್ಯಶಾಲಿಗಳು
ಜ್ಞಾನಿಗಳೂ ಆದ ಮಹಾತ್ಮರು, ಮಹಾಯೋಗಿಯೂ ಮಹಾದೇವನು, ಜಗತ್ತಿನಿಂದಲೇ ಧ್ಯಾನ ಮಾಡಿಸಿಕೊಳ್ಳುವವನು, ಜನಾರ್ದನನು, ಸರ್ವಲೋಕಗತನು, ಅನಂತನು, ಸರ್ವವ್ಯಾಪಕನು, ನಾಶರಹಿತನು, ಪುರುಷೋತ್ತಮನು, ಸಾಕಾರನೂ ಆದ ಪರಮಾತ್ಮನನ್ನು ಪಡೆಯುವರು. ಅವನ ಮೂರ್ತಿಯು ಅಪ್ರಾಕೃತವಾದುದು, ಮಾಂಸ ಮೇಧೋಸ್ಥಿಗಳಿಂದ ಆದುದಲ್ಲ. ಆ ವಿಭುವು ಸರ್ವಜ್ಞತ್ವ ಸರ್ವಶಕ್ತಿಗಳುಳ್ಳವನಾಗಿರುವುದರಿಂದ ಸರ್ವರೂಪಧರನೂ ಆಗಿರುವನು. ಅವನಿಂದಲೇ ಲೋಕದಲ್ಲಿ ಸನಾತನವಾದ ಪದ್ಮವು ಉದಿಸಿತು. ಪ್ರಳಯಾವಸಾನಭೂತವಾದ ಆ ಕಾಲದ ಗತಿಯೇ ಈ ಬಗೆಯಾದುದು. ಆ ಸನಾತನ ಪದ್ಮದಲ್ಲಿ ದೇವದೇವನು, ನಾಲ್ಕು ಮುಖದವನು, ನವಬ್ರಹ್ಮರಲ್ಲಿ ಮುಖ್ಯನು, ಶಕ್ತಿವಂತನು, ಜಗದೊಡೆಯನೂ ಆದ ಬ್ರಹ್ಮದೇವನು ಉದಿಸಿದನು. ಆ ಸನಾತನ ಪದ್ಮದ ಕಾರಣ ಸ್ವಭಾವವು ಕಾರ್ಯಭೂತವಾದ ಪ್ರಜೆಗಳ ಸ್ವಭಾವದೊಡನೆ ಇರುವಂತೆಯೇ ಪೂರ್ಣವಾಗಿಯೂ ವಿಸ್ತಾರವಾಗಿಯೂ ವರ್ಣಿಸಲ್ಪಡುತ್ತದೆ. ರತ್ನಾಲಂಕೃತವು, ಕಾಡು ಮಡು ಮೊದಲಾದವುಗಳಿಂದ ಕೂಡಿದುದು, ಕಮಲಾಕಾರವೂ ಆದ ಭೂಮಿಯು ಯಾವುದರಿಂದ ಉದಿಸಿತೋ ಆ ನೀರು ವಿಷ್ಣು ಸಂಬಂಧ ಶರೀರವಾಗಿದೆ. ಆ ಲೋಕ ಪದ್ಮ ವಿಚಾರದಲ್ಲಿ ವಿಸ್ತಾರವಾಗಿ ಸಿದ್ಧರು ಹೇಳಿರುವುದನ್ನು ವಿಭಾಗದಿಂದ ಕ್ರಮವಾಗಿ ವರ್ಣಿಸುತ್ತೇನೆ, ಬ್ರಾಹ್ಮಣರೇ ಕೇಳಿ. ಆ ಪದ್ಮದಲ್ಲಿ 4 ಪ್ರಸಿದ್ಧವಾದ ಮಹಾವರ್ಷಗಳಿವೆ. ಅಲ್ಲಿ ಪರ್ವತ ರೂಪವಾದ ಅವಯವಗಳುಳ್ಳ ಮೇರುವೆಂಬುದು ಮಹಾಬಲವುಳ್ಳದ್ದು. ಅದು ಪಕ್ಕಗಳಲ್ಲಿ ಹಲವು ಬಣ್ಣಗಳುಳ್ಳದ್ದು. ಪೂರ್ವದ ಕಡೆಯಲ್ಲಿ ಬೆಳ್ಳಗಿದೆ, ದಕ್ಷಿಣದ ಕಡೆಯಲ್ಲಿ ಹಳದಿಯ ಬಣ್ಣವುಳ್ಳದ್ದಾಗಿದೆ, ಪಶ್ಚಿಮ ಭಾಗದಲ್ಲಿ ದುಂಬಿಯ ಬಣ್ಣವುಳ್ಳದ್ದಾಗಿದೆ. ಮಹಾತ್ಮನಾದ ಆ ಮೇರುವಿನ ಉತ್ತರ ಪಾರ್ಶ್ವವು ಕೆಂಪು ಬಣ್ಣವುಳ್ಳದ್ದಾಗಿದೆ. ಚಂದ್ರ ಸೂರ್ಯರಿಗೆ ಆಶ್ರಯವಾಗಿರುವ ಆ ಮೇರುವು ಬಾಲ ಸೂರ್ಯನಂತೆಯೂ ಹೊಗೆಯಿಲ್ಲದ ಅಗ್ನಿಯಂತೆಯೂ ಬೆಳ್ಳಗೆ ಹೊಳೆಯುತ್ತದೆ. ಅದು 84,000 ಯೋಜನ ಉನ್ನತವಾದುದು. ಕೆಳಗಡೆಯಲ್ಲಿ 16,000 ಯೋಜನ ಆಳಕ್ಕೆ ಹೋಗಿದೆ. ಅದರ ವಿಸ್ತಾರವು 16,000 ಯೋಜನವೇ ಆಗಿದೆ. ಶರಾವೆಯಂತಿರುವುದರಿಂದ ಮೇಲುಗಡೆಯಲ್ಲಿ 32,000 ಯೋಜನ ವಿಸ್ತಾರವುಳ್ಳದ್ದಾಗಿದೆ. ಮೇರುವಿನ ಸುತ್ತಳತೆಯು ಇದಕ್ಕೆ 3ರಷ್ಟು. ಮೇರುವು ದುಂಡಾಗಿರುವುದರಿಂದ ಈ ಅಳತೆಯನ್ನು ವ್ಯಾಸ ಪ್ರಮಾಣದಿಂದ ಹೇಳಿದೆ. ಅಂದರೆ ಮೇರುವಿನ ಮೇಲ್ಭಾಗ ಸುತ್ತಳತೆಯು 96,000 ಯೋಜನವೆಂದು ಹೇಳಿದಂತಾಯಿತು. ಎಲ್ಲ ಕಡೆಯಲ್ಲೂ ವಿಸ್ತಾರವೆಂಬುದು ಇಲ್ಲಿ ಚಚ್ಚೌಕವಾದ ಅಳತೆ ಎಂದರೆ ವ್ಯಾಸದ ಅಳತೆಯಾಗಿದೆ. ಮಹಾದಿವ್ಯವಾದ ಆ ಮೇರು ಪರ್ವತವು ದಿವ್ಯೌಷಧಿಗಳಿಂದ ಕೂಡಿಯೂ ಕನಕಮಯವೂ ಶುಭವೂ ಆದ ಸರ್ವ ದೇವಗೃಹಗಳಿಂದ ವ್ಯಾಪ್ತವಾಗಿಯೂ ಇದೆ. ಪರ್ವತರಾಜನಾದ ಆ ಮೇರುವಿನಲ್ಲಿ ಎಲ್ಲ ಗಂಧರ್ವೋರಗ ರಾಕ್ಷಸರು ಅಪ್ಸರರ ಗುಂಪಿನವರು ಆನಂದ ಪಡುವರು. ತನ್ನ ನಾನಾ ಪಾರ್ಶ್ವಗಳಲ್ಲಿ 4 ದೇಶಗಳನ್ನು ಇರಿಸಿಕೊಂಡಿರುವ ಆ ಮೇರುವು ಪ್ರಾಣಿಗಳನ್ನು ಧಾರಣ ಪೋಷಣಗಳಿಂದ ರಕ್ಷಿಸುವ ಭವನಗಳಿಂದ ಆವೃತವಾಗಿದೆ. ಪುಣ್ಯಶಾಲಿಗಳಿಗೆ
ಆಶ್ರಯವಾಗಿರುವ ಭದ್ರಾಶ್ವ, ಭಾರತ, ಕೇತುಮಾಲಗಳೆಂಬ ದೇಶಗಳು ಅನುಕ್ರಮವಾಗಿ ಆ ಮೇರುವಿನ ಪೂರ್ವ, ದಕ್ಷಿಣ, ಪಶ್ಚಿಮದಲ್ಲೂ ಕುರುವರ್ಷವು ಉತ್ತರದಲ್ಲೂ ಇವೆ. ಆ ಭೂಪದ್ಮ ಕರ್ಣಿಕೆಯಾದ ಮೇರುವಿನ ಸುತ್ತಳತೆಯು 1000 ಯೋಜನ. ಅದರ ಕೇಸರಗಳು 15,000 ಎಂದು ಹೇಳುವರು. ಅವು 84,000 ಯೋಜನ ಉದ್ದವುಳ್ಳವಾಗಿ ಹೊರಗೆ ಕಾಣಿಸುತ್ತವೆ. ಅವು ಸುತ್ತಲೂ 30,000 ಯೋಜನದಳತೆಗೆ ಹರಡಿಕೊಂಡಿದೆ. ಆ ಕೇಸರಗಳ ನಿಜವಾದ ಉದ್ದವು 1,00,000 ಯೋಜನ. ಅವು 80 ಯೋಜನದಷ್ಟು ದಪ್ಪವಾಗಿವೆ. ಅವುಗಳಲ್ಲಿ 14,000 ಯೋಜನಕ್ಕೊಂದರಂತೆ 4 ಗೆಣ್ಣುಗಳಿವೆ. ಅವುಗಳಲ್ಲಿ ಕರ್ಣಿಕೆಯೆಂದು ಪ್ರಸಿದ್ಧವಾಗಿರುವುದನ್ನು ಈಗ ಸಂಗ್ರಹವಾಗಿ ವರ್ಣಿಸುತ್ತೇನೆ, ಗಮನಿಸಿ ಕೇಳಿ. ಆ ಕರ್ಣಿಕೆಯು ರತ್ನಗಳೆಂಬ 100 ಎಲೆಗಳಿಂದ ಚಿತ್ರಿತವಾದುದು. ಹಲವು ಬಣ್ಣಗಳಿಂದ ಹೊಳೆಯುವ ಅನೇಕ ಪರ್ಣಗಳುಳ್ಳದ್ದು. ಸ್ವರ್ಣಮಯವಾದುದು. 6 ವರ್ಣದ ಕಾಂತಿಯುಳ್ಳದ್ದು. 1000 ಗೆಣ್ಣುಗಳುಳ್ಳದ್ದು. 1000 ಗುಹೆಗಳೆಂಬ ಉದರವುಳ್ಳದ್ದು. 1,00,000 ಪತ್ರಗಳುಳ್ಳದ್ದು. ಅದು ಒಂದು ಉತ್ತಮ ಪರ್ವತವಾಗಿ ಆಗಿದೆ. ಆ ಮೇರುವಿನಲ್ಲಿ ರತ್ನಗಳು ತುಂಬಿರುವ ಕಣಜಗಳಿಂದಲೂ ಮಣಿಗಳಿಂದ ಅಲಂಕೃತವಾದ ಹೆಬ್ಬಾಗಿಲುಗಳಿಂದಲೂ ಕೂಡಿ ಬ್ರಹ್ಮರ್ಷಿ ಜನಗಳಿಂದ ತುಂಬಿರುವ ರಮ್ಯವಾದ ಬ್ರಹ್ಮಸಭೆಯಿರುವುದು. ಮನೋವತಿ ಎಂಬ ಹೆಸರಿನ ಆ ಸಭೆಯು ಸರ್ವಲೋಕಗಳಲ್ಲಿಯೂ ಪ್ರಸಿದ್ಧವಾಗಿದೆ. ಅಲ್ಲಿ ಸಹಸ್ರ ಸೂರ್ಯ ತೇಜನೂ ಮಹಾವಿಮಾನದಲ್ಲಿರುವವನೂ ಆದ ಈಶ್ವರ ದೇವನ ಮಹಿಮೆಯು ಯಾವಾಗಲೂ ಇರುತ್ತದೆ. ಅಲ್ಲಿ ದೇವತೆಗಳ ಸಮೂಹಗಳೆಲ್ಲವೂ ಸ್ವಯಂಪ್ರಭುವೂ ಪೂಜ್ಯನೂ ಆದ ಚತುರ್ಮುಖ ಬ್ರಹ್ಮನನ್ನು ಪೂಜಿಸಿ ನಮಸ್ಕಾರಗಳಿಂದಲೂ ಸಂತೋಷಪಡಿಸಿ ಸೇವಿಸುತ್ತಿರುವವು. ವಿರಕ್ತರು, ಒಳ್ಳೆಯ ಮನಸ್ಸುಳ್ಳವರು, ಸದಾಚಾರ ನಿಷ್ಠರೂ ಆಗಿ ಬ್ರಹ್ಮಚರ್ಯ ವ್ರತವನ್ನು ಅನುಸರಿಸುತ್ತಿದ್ದ ಮಹಾತ್ಮರು ಹೆಚ್ಚಾದ ಭಕ್ತಿಯಿಂದಲೂ ಸಂತೋಷದಿಂದಲೂ ಅಲ್ಲಿ ಆ ಬ್ರಹ್ಮನನ್ನು ಸೇವಿಸುವರು. ಅಲ್ಲಿ ಗೃಹಸ್ಥಾಶ್ರಮಿಗಳಾಗಿ ಮನೆಗಳಲ್ಲಿ ವಾಸ ಮಾಡುವರು. ಪಿತೃದೇವತೆಗಳ ಪೂಜೆಯಲ್ಲಿ ಆಸಕ್ತರಾಗಿಯೂ ವಿನಯವುಳ್ಳವರಾಗಿಯೂ ಅತಿಥಿ ಸತ್ಕಾರ ಪ್ರಿಯರಾಗಿಯೂ ಪರಿಶುದ್ಧ ಕರ್ಮಿಗಳಾಗಿಯೂ ಇರುವರು. ವಿರಕ್ತರು ಸರ್ವಕಾರಣಭೂತನಾದ ಪರಮಾತ್ಮನನ್ನೇ ಯಾವಾಗಲೂ ಅಂತರ್ಯಾಮಿಯಾಗಿ ಧ್ಯಾನಿಸುವವರಾಗಿ ಯಮ ನಿಯಮ ಧ್ಯಾನಾದ್ಯಂಗಗಳುಳ್ಳ ಯೋಗಾಗ್ನಿಯಿಂದ ನಿಜವಾಗಿಯೂ ಪಾಪವನ್ನು ಪೂರ್ಣವಾಗಿ ಸುಟ್ಟುರಿಸಿರುವರು. ಅವರ ನಿವಾಸವು ದೋಷರಹಿತವೂ ಶುಭ್ರವೂ ಆದ ಬ್ರಹ್ಮಲೋಕದಲ್ಲಿ. ಅದು ಮೇಲುಮೇಲಿನ ಸ್ಥಾನಗಳಲ್ಲೆಲ್ಲ ಉತ್ತಮ ಸ್ಥಾನ. ಆ ಬ್ರಹ್ಮನ ಸಭಾಸ್ಥಾನವು 14,000 ಯೋಜನದ ಎತ್ತರಕ್ಕಿಂತ ಮೇಲೆ ಸುಂದರವೂ, ಒಂದು ಕಡೆಯಲ್ಲಿ ಕಪ್ಪು ಬಣ್ಣದಿಂದಲೂ ಮತ್ತೊಂದು ಕಡೆಯಲ್ಲಿ ಬಾಲಸೂರ್ಯನ ಬಣ್ಣದಿಂದಲೂ ಹೊಳೆಯುವುದು. ರತ್ನ ಧಾತುಗಳಿಂದ ಚಿತ್ರಿತವೂ ಬಗೆ ಬಗೆಯ ಹಲವು ರತ್ನಗಳ ನೆಲೆಯೂ ರತ್ನ ತೋರಣ ಗೃಹಗಳುಳ್ಳದ್ದೂ ಆದ ಆ ಮಹಾಮೇರುಗಿರಿಯಲ್ಲಿದೆ. ಮೇರುವಿನ ಎಲ್ಲ ಪಕ್ಕಗಳಲ್ಲೂ ಸುತ್ತಲೂ ಉತ್ತಮವಾದ ಚಕ್ರಪಾದ ಪರ್ವತಗಳು 30,000 ಯೋಜನ ಪರಿಮಾಣವುಳ್ಳವುಗಳಾಗಿವೆ.
ಉತ್ತಮವಾದ ಆ 8 ಪರ್ವತಗಳನ್ನು ಕಂಡರೆ ದ್ವಿಜರಿಗೆ ಬಹಳ ಸಂತೋಷ. ಆಮೇಲೆ ಅಮರಾವತಿಯಲ್ಲಿ ಪ್ರವಹಿಸುವವಳು, ಚಂದ್ರ ಸಮಾನ ಕಾಂತಿಯುಳ್ಳವಳು, ಸೂರ್ಯ ಚಂದ್ರ ನಕ್ಷತ್ರಾದಿಗಳನ್ನು ಕಾಂತಿಯಿಂದ ತಿರಸ್ಕರಿಸಿರುವವಳು, ಬ್ರಾಹ್ಮಣರ ಪ್ರಾತಃ ಸಾಯಂ ಸಂಧ್ಯಾವಂದನೆಗೆ ಅವಕಾಶವಾಗಿರುವವಳು, ಸುತ್ತುತ್ತಿರುವ ಗ್ರಹಗಳ ನಡುವೆ ಇರುವವಳು, ರುದ್ರೇಂದ್ರರಿಗೆ ಇಷ್ಟಳು, ಶುಭೆಯು, 10 ಯೋಜನ ವಿಸ್ತೀರ್ಣವುಳ್ಳವಳೂ ಆದ ಗಂಗೆಯು ಚಕ್ರಪಾದ ಪರ್ವತ ಸಮೀಪದಲ್ಲಿ ಹೊರಹೊರಟು ಭೂಮಿಯಲ್ಲಿ ನೆಲೆಸಿರುವಳು. ಇತಿ ಶ್ರೀ ವರಾಹಪುರಾಣೆ ರುದ್ರಗೀತಾಸು ಭುವನಕೋಶೆ ಜಂಬೂದ್ವೀಪ ಮೇರು ನಿರೂಪಣಂ ನಾಮ ಪಂಚಸಪ್ತತಿತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 76ನೆಯ ಅಧ್ಯಾಯವಾದ ಮೇರುವಿನ ಮೇಲಿರುವ ಅಷ್ಟದಿಕ್ಪಾಲಪುರ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.